ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದಿರುವಂತಹ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಅಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಅನ್ನೋದು ಗೊತ್ತಿರುವಂಥ ವಿಚಾರ. ಸೊ ಹಂಗಾಗಿ ಇನ್ಮೇಲೆ ಆದರೂ ಅಲ್ಲಿ ಇಂಟೆಲಿಜೆನ್ಸ್ ಸರಿಯಾಗಿ ಕಾರ್ಯನಿರ್ವಹಿಸಬೇಕು ಅಂತ ಬೆಂಗಳೂರಲ್ಲಿ ಕರ್ನಲ್ ಎಜೆ ಭಂಡಾರಿ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಸರ್ಕಾರದ ಭದ್ರತೆಯ ಬಗ್ಗೆ ಪ್ರಶ್ನೆ ಕೇಳಿ ಬರ್ತಾ ಇದೆ, ಆಕ್ರೋಶ ಕೇಳಿ ಬರ್ತಾ ಇದೆ. ಸೊ ಹಂಗಾಗಿ ಪ್ರವಾಸಿ ತಾಣಗಳ ಮೇಲೆ ಕಿವಿ ಮಾತನ್ನು ಅಲ್ಲಿ ಕಣ್ಣಿಡಬೇಕು ಅನ್ನುವಂಥ ವಿಚಾರ. ಸೊ ಕಿವಿ ಮಾತನ್ನು ಕೊಟ್ಟಿರುವಂಥದ್ದು ಭಂಡಾರಿ ಅವರು. ಅಂದರೆ ಈ ಒಂದು ಘಟನೆ ಆಗುವಾಗ ಅಂದರೆ ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಉಗ್ರರು ರಾಜಾರೋಷವಾಗಿ ಒಳಗಡೆ ನುಗ್ಗಿ ಹಿಂಗೆ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಇಂಟೆಲಿಜೆನ್ಸ್ ಆಗಿರ್ಬೋದು ಅಥವಾ ಭದ್ರತೆಯ ವೈಫಲ್ಯ ಎದ್ದು ಕಾಣ್ತಾ ಇದೆ. ಇನ್ಮೇಲೆ ಆದರೂ ಅದನ್ನು ಎಚ್ಚೆತ್ತುಕೊಳ್ಬೇಕಾಗತ್ತೆ ಆ ಜಾಗದಲ್ಲಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಮಗೆ ಎಲ್ಲೆಲ್ಲಿ ಏರಿಯಾಕ್ಕೆ ಬೇಕು ಅಲ್ಲಿ ಕ್ಲಿಯರ್ ಫೋಕಸ್ ಮಾಡ್ತಾರೆ. ಇದೀಗ ಅಲ್ಲಿ ಒಂದು ಈ ಬೆಲ್ಗಾಮಿದ್ದು ಯಾರು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಸೆಕೆಂಡ್ಲಿ ಇದೆಲ್ಲ ಬರೋದಿಲ್ಲ. ನಾವು ಆದ ಮೇಲೆ ನಮಗೆ ಅಲ್ಲಿ ಏನು ಉಂಟು ಅದರದ್ದು ಡಿಟೇಲ್ ಬೇಕಾದ್ರೆ ಕೇಳಿದರೆ ನಮಗೆ ಫೋಕಸ್ ಮಾಡಿ ಅವರು ಹೇಳ್ತಾರೆ. ಎಲ್ಲ ಇಡೀ ಕಂಟ್ರಿದ್ದು ಯಾವಾಗಲೂ ವಾಚ್ ಡಾಗ್ ಆಗಿ ಆಗೋದಿಲ್ಲ. ನಮಗೆ ಎಲ್ಲಿ ಯಾವ ಹೆಲ್ಪ್ ಬೇಕು, ಎಲ್ಲಿ ಆಪರೇಷನ್ ಏರಿಯಾದಲ್ಲಿ ಏನು ಹೆಲ್ಪ್ ಬೇಕು ಅದೆಲ್ಲ ಕೊಡ್ತಾರೆ. ಮತ್ತು ಇದನ್ನು ಅವ್ರದ್ದು ಇಟ್ ಇಸ್ ಬಿಯಾಂಡ್ ದೆಮ್. ಇದು ನಮ್ಮ ಕೆಲಸ, ಪೊಲೀಸ್ ಕೆಲಸ, ನಮ್ಮ ಸೆಕ್ಯೂರಿಟಿ ಅವ್ರದ್ದು ಕೆಲಸ. ಅದು ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್. ಗೊತ್ತಾಯ್ತಲ್ಲ, ಈ ಟೆರರಿಸಮ್ ಎಲ್ಲಿಂದ ಬರ್ತದೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆಯಲ್ಲಿ ಪೊಲೀಸ್ ಇಡಲಿಕ್ಕೆ ಆಗೋದಿಲ್ಲ. ನಾವು ಪೊಲೀಸನ್ನು ದೂರಲಿಕ್ಕೆ ಸಾಧ್ಯ ಇಲ್ಲ. ಆದರೂ ನಮ್ಮ ಇಂಟೆಲಿಜೆನ್ಸ್ ವರ್ಕ್ ಆಗಬೇಕಿತ್ತು. ಮತ್ತು ಈ ಬಾಸ್ಟರ್ಡ್ ಲೋಕಲ್ಸ್ ಇದ್ದಾರಲ್ಲ ಕೆಲವರು, ಅವರನ್ನು ತೆಗಿಬೇಕು. ಈಗ ಅದು ಚೆನ್ನಾಗಿ ಆಯಿತು ನಮಗೆ. ಇದು ಈ ಯುದ್ಧ ಅಂದರೆ ಸೋಕಾಲ್ಡ್ ಯುದ್ಧ, ಇದರಲ್ಲಿ ನೋಡಿ ಫಸ್ಟ್ ಎಷ್ಟು